ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದ ಬಗ್ಗೆ ಟ್ರಂಪ್ ಅಮೆರಿಕಾನ ಉದ್ದೇಶಿಸಿ ಮಾತನಾಡಿದ ನಂತರ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳ ದಾಳಿ ಮತ್ತಷ್ಟು ಹೆಚ್ಚಾಗಿದೆ. ಹಾಗೆ ಇರಾನ್ ಕೂಡ ಟ್ರಂಪ್ ಮಾತುಗಳಿಂದ ಕೆರಳಿದೆ. ಅವರು ಇಸ್ರೇಲ್ ಮತ್ತು ಗಲ್ಫ್ ದೇಶಗಳನ್ನು ಗುರಿಯಾಗಿಸಿಕೊಂಡು ಮಾಡ್ತಾ ಇರೋ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಇಲ್ಲಿ ಇರಾನ್ ಮೇಲಿನ ದಾಳಿಗಳನ್ನು ಇನ್ನಷ್ಟು ಹೆಚ್ಚು ಮಾಡೋ ಮಾತುಗಳು ಟ್ರಂಪ್ ಬಾಯಲ್ಲಿ ಬರ್ತಿರುವಾಗಲೇ ಭಾರತ ಇರಾನ್ನಲ್ಲಿದ್ದ ಸುಮಾರು 1,200ಕ್ಕೂ ಹೆಚ್ಚು ಭಾರತೀಯರನ್ನ ಅಲ್ಲಿಂದ ಸ್ಥಳಾಂತರಿಸಿದೆ. ಹಾಗೆ ಈಗ ಸಂಘರ್ಷ ಇನ್ನು ಮುಂದುವರಿತಾ ಹೋದರೆ ಜಗತ್ತಿನ ತೈಲ ಮಾರ್ಗ ಇನ್ನಷ್ಟು ದಿನಗಳ ಕಾಲ ಮುಚ್ಚಲ್ಪಡುತ್ತೆ ಅನ್ನೋದು ಜಗತ್ತಿನ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ G7 ದೇಶಗಳು ಒಂದಷ್ಟು ಮಾತುಕತೆಗಳನ್ನು ಕೂಡ ಶುರು ಮಾಡಿವೆ. ಇನ್ನು ಚೈನಾ ಕೂಡ ಬೇಗ ಯುದ್ಧವನ್ನು ನಿಲ್ಲಿಸಿ ಸಂಧಾನಕ್ಕೆ ಮುಂದಾಗಿ ಅಂತ ಇರಾನ್ಗೆ ಕರೆ ಕೊಟ್ಟಿದೆ. ಹಾಗೆ ಫ್ರಾನ್ಸ್ ಸಂಘರ್ಷದ ಮೂಲಕ ಹಾರ್ಮೋಜ್ ಅನ್ನು ತೆರವು ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಸಂಧಾನ ಮತ್ತು ಮಾತುಕತೆಗಳೇ ದಾರಿ ಅಂತ ಹೇಳಿದ್ರೆ ಬ್ರಿಟನ್ 35 ದೇಶಗಳ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ನಡುವೆ ಭಾರತದ ಇನ್ನೂ 6 ತೈಲ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಒಳಗೊಂಡ ಹಡಗುಗಳು ಸೇಫ್ ಆಗಿ ಹಾರ್ಮೋಜ್ ದಾಟ್ತಾ ಇವೆ. ಹಾಗಾದ್ರೆ ಪಶ್ಚಿಮ ಏಷ್ಯಾದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಏಷ್ಯಾದ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಲ್ಲಿ ಎರಡೂ ಗುಂಪುಗಳು ಸಂಧಾನಕ್ಕೆ ಮಾತುಕತೆಗಳಿಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಬೆಳಗ್ಗೆ ಟ್ರಂಪ್ ಇರಾನ್ ಸಂಧಾನಕ್ಕೆ ಸಿದ್ಧ ಆಗದೇ ಇದ್ರೆ ಅವರನ್ನ 7ನೇ ಶತಮಾನಕ್ಕೆ ತಳ್ಳಿಬಿಡ್ತೀವಿ ಅಂತ ಹೇಳಿರೋದು ಇರಾನ್ ಮಾತ್ರ ಅಲ್ಲ, ಅಮೆರಿಕದ ಮುಸ್ಲಿಂ ಸಮುದಾಯಗಳ ಸಂಘಟನೆಯ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಟ್ರಂಪ್ ಹೇಳಿಕೆಯನ್ನ ಅವರು ಆಂಟಿ ಮುಸ್ಲಿಂ ಅಂತ ಖಂಡಿಸ್ತಾ ಇದ್ದಾರೆ, ರೇಸಿಸಂ ಅಂತ ಆರೋಪಿಸ್ತಾ ಇದ್ದಾರೆ. ಇನ್ನು ಇರಾನ್ ಕೂಡ ನಮಗೆ 7,000 ವರ್ಷಗಳ ಇತಿಹಾಸ ಇದೆ, ನಮ್ಮನ್ನ ನಾಶ ಮಾಡೋದು, 7ನೇ ಶತಮಾನಕ್ಕೆ ತಳ್ಳೋದು, ಇಂಥ ಕನಸುಗಳನ್ನು ಕಾಣೋದಿಕ್ಕೆ ಹೋಗಬೇಡಿ ಅಂತ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಅಮೆರಿಕಾಗೆ ಭೂಸೇನೆಯನ್ನ ಇರಾನ್ನಲ್ಲಿ ನುಗ್ಸೋದಕ್ಕೆ ಕೂಡ IRGC ಕರೆ ಕೊಟ್ಟಿದೆ. ನಿಮ್ಮ ಸೈನಿಕರು ಇಲ್ಲಿಗೆ ಬಂದ್ರೆ ಒಬ್ಬ ಕೂಡ ಇಲ್ಲಿಂದ ಜೀವ ಸಹಿತ ವಾಪಸ್ಸು ಹೋಗಲಾರ ಅಂತ ಇರಾನ್ ಹೇಳಿದೆ. ಅಫ್ಕೋರ್ಸ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಆಶ್ಚರ್ಯ ಕೂಡ ಏನಿಲ್ಲ, ಯಾಕೆಂದ್ರೆ ಇರಾನಿನ ಭೌಗೋಳಿಕತೆ ಅಮೆರಿಕಾದ ಸೇನೆಯನ್ನ ನುಗ್ಗಿಸಿ ಬಿಡೋದಕ್ಕೆ ಅನುಕೂಲಕರವಾಗಿಲ್ಲ. ಇನ್ನು ಇರಾನ್ ಮೇಲೆ ವಾಯುದಾಳಿ ಮಾಡೋದಿಕ್ಕೂ ಅಲ್ಲಿಗೆ ಭೂಮಾರ್ಗದ ಮೂಲಕ ಸೇನೆಯನ್ನ ಕಳುಹಿಸಿಕೊಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಹಾಗೇನಾದ್ರೂ ಅಮೆರಿಕ ಮಾಡಿದ್ರೆ ದೊಡ್ಡ ನಷ್ಟಕ್ಕೆ ಅವರು ತುತ್ತಾಗಬೇಕಾಗತ್ತೆ ಅಂತ ಜಾಗತಿಕ ಯುದ್ಧ ಪರಿಣಿತರು ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಕೂಡ ಕನಿಷ್ಠ ಹಾರ್ಮೋಜ್ ಅಲ್ಲಿನ ದ್ವೀಪಗಳನ್ನಾದರೂ ಮೊದಲು ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಅಮೆರಿಕಾದ ಪಡೆಗಳಲ್ಲಿ ಸನ್ನದ್ಧ ಆಗ್ತಾ ಇವೆ. ಇನ್ನು ಗುರುವಾರ ಬೆಳಗಿನ ಜಾವ ಇಸ್ಫಹಾನ್ ಸಮೀಪದ ಮಿಸೈಲ್ ಸಿಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಪರಿಣಾಮ ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟಗಳು ನಡೆಯೋದಕ್ಕೆ ಶುರುವಾದವು. ಸತತ 7-8 ಗಂಟೆಗಳ ಕಾಲ ಅಲ್ಲಿ ನಿರಂತರವಾಗಿ ಒಂದರ ಹಿಂದೊಂದರಂತೆ ಸ್ಫೋಟ ಹಾಗೂ ಬೆಂಕಿ ಕಾಣಿಸ್ಕೊಳ್ತಾ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಟನಲ್ನಲ್ಲಿ ದೊಡ್ಡ ಪ್ರಮಾಣದ ಆಯುಧಗಳ ಸ್ಟಾಕ್ ಕೂಡ ಇದ್ದಿರಬಹುದು ಅಂತ ಹೇಳಲಾಗ್ತಾ ಇದೆ. ತೆಹರಾನ್ ಮೇಲೆ ಕೂಡ ಇಸ್ರೇಲ್ ತನ್ನ ವಾಯುದಾಳಿಗಳನ್ನ ತೀವ್ರ ಮಾಡಿದೆ. ಅಲ್ಲಿ ನಿರ್ದಿಷ್ಟ ಗುರಿಗಳ ಮೇಲೆ ಇಸ್ರೇಲ್ ಬಾಂಬುಗಳ ಮಳೆ ಸುರಿಸ್ತಾ ಹೋಗ್ತಾ ಇದೆ. ಹಾಗೆ ಇರಾನ್ ಕೂಡ ಇಸ್ರೇಲ್ನ ಸಾಕಷ್ಟು ನಗರಗಳನ್ನು ಗುರಿಯಾಗಿಸಿಕೊಂಡು 10ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಅವೆಲ್ಲವನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ನಾಶ ಮಾಡಿತು. ಅಲ್ಲಿನ ಟೆಲ್ ಅವೀವ್ ಸೇರಿದಂತೆ ಉತ್ತರ ಇಸ್ರೇಲಿನ ನಗರಗಳಲ್ಲಿ ಪದೇ ಪದೇ ಸೈರನ್ ಶಬ್ದ ಕೇಳಿ ಬರ್ತಾ ಇತ್ತು ಅಂತ ಇಸ್ರೇಲ್ 24 ವರದಿ ಮಾಡಿದೆ. ಇನ್ನು ಇರಾನ್ ಯುದ್ಧವನ್ನು ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನೋ ಟ್ರಂಪ್ ಮಾತುಗಳನ್ನ ಏಪ್ರಿಲ್ ಫೂಲ್ ಮಾಡೋ ಕೆಲಸ ಅಂತ ಹೇಳಿರೋ ಇರಾನಿನ ಸೇನೆ ನಾವು ಈ ಯುದ್ಧವನ್ನ ಸದ್ಯಕ್ಕೆ ನಿಲ್ಲಿಸೋದೂ ಇಲ್ಲ, ಅಮೆರಿಕ ಹಾಗೂ ಇಸ್ರೇಲ್ಗಳು ಶರಣಾಗೋವರೆಗೆ, ಇಸ್ರೇಲಿನ ಅಸ್ತಿತ್ವವನ್ನ ಈ ನೆಲದಿಂದ ಅಳಿಸಿ ಹಾಕುವವರೆಗೆ ಯುದ್ಧ ಮುಂದುವರಿತಾ ಹೋಗುತ್ತೆ ಅಂತ IRGCಯ ವಕ್ತಾರರು ಹೇಳಿದ್ದಾರೆ. ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅಮೆರಿಕ ಇಸ್ರೇಲ್ಗಳಿಗೆ ಯಾವ ಮಾಹಿತಿಯೂ ಇಲ್ಲ, ನಮ್ಮ ಆಯುಧಗಳ ಬಗ್ಗೆ ಕೂಡ ಅವರಿಗೆ ಅರಿವಿಲ್ಲ. ಹೀಗಾಗಿ ಯುದ್ಧವನ್ನ ಗೆದ್ದು ಬಿಡೋ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ನಿಜವಾದ ಯುದ್ಧ ಇನ್ನು ಮುಂದೆ ಶುರು ಆಗುತ್ತೆ ಅನ್ನೋ ಥರದ ಮಾತುಗಳು IRGCಯ ಬಾಯಲ್ಲಿ ಬಂದಿವೆ. ಇದು ಹಾರ್ಮೋಜ್ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಹಾಗೆ ಇರಾನಿನ ಕ್ಷಿಪಣಿ ಉತ್ಪಾದನೆ, ಡ್ರೋನ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಗಳನ್ನ ನಾಶ ಮಾಡಿದೀವಿ ಅನ್ನೋ ಟ್ರಂಪ್ ಅವರ ಹೇಳಿಕೆಯನ್ನು ಕೂಡ ಖತಮ್ ಅಲ್ ಅನ್ಬಿಯಾದ ಮಿಲಿಟರಿ ಕಮಾಂಡರ್ ತಳ್ಳಿ ಹಾಕಿದ್ದಾರೆ. ನಮ್ಮ ಯಾವ ರಕ್ಷಣಾ ವ್ಯವಸ್ಥೆಗೂ ಏನೂ ಆಗಿಲ್ಲ, ನಮ್ಮ ಆಯುಧ ಭಂಡಾರ ಕೂಡ ತುಂಬಾ ದೊಡ್ಡದಾಗಿದೆ ಅಂತ ಆತ ತಿಳಿಸಿರುವುದಾಗಿ ತಸ್ನಿಮ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಶತ್ರುಗಳ ನಿರ್ಣಾಯಕ ಶರಣಾಗತಿಯನ್ನು ನಾವು ಎದುರು ನೋಡ್ತಾ ಇದ್ದೀವಿ, ಅಲ್ಲಿವರೆಗೆ ಈ ಸಂಘರ್ಷವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಇದುವರೆಗಿನ ದಾಳಿಗಳಲ್ಲಿ ನಾಶಗೊಂಡಿರುವುದು ಅತ್ಯಲ್ಪ ಅಂತ ಖತಮ್ ಅಲ್ ಅನ್ಬಿಯಾದ ವಕ್ತಾರ ಜುಲ್ಫಾಗರಿ ಹೇಳಿದ್ದಾರೆ. ಇರಾನಿನ ಪ್ರಮುಖ ಮಿಲಿಟರಿ ಉತ್ಪಾದನಾ ಸೌಲಭ್ಯಗಳು ಮತ್ತು ಅವುಗಳ ದಾಸ್ತಾನು
ದೊಡ್ಡ ಪ್ರಮಾಣದಲ್ಲಿದೆ. ಅವು ಇಸ್ರೇಲ್ ಹಾಗೂ ಅಮೆರಿಕಾಗಳ ಸೇನೆಗೆ ನಿಲುಕದ ಪ್ರದೇಶಗಳಲ್ಲಿವೆ ಅನ್ನೋ ಮಾತನ್ನು ಕೂಡ ಜುಲ್ಫಾಘರಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹಾರ್ಮುಜ್ ಸಂಕಷ್ಟ ಸದ್ಯಕ್ಕೆ ಬಗೆಹರಿಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972 37 9459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಹಾರ್ಮುಜ್ ಜಲಸಂಧಿಯ ಮೂಲಕ ಜಾಗತಿಕವಾಗಿ 20% ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸರಬರಾಜಾಗುತ್ತೆ. ಈಗ ಅಲ್ಲಿ 94% ಸಂಚಾರ ನಿಂತಿದೆ. ಯಾರಿಗೆ ಇರಾನ್ ಅನುಮತಿ ಕೊಡ್ತಾ ಇದೆಯೋ ಆ ದೇಶಗಳನ್ನು ಬಿಟ್ಟರೆ ಬೇರೆ ಹಡಗುಗಳಲ್ಲಿ ಸಂಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸೌದಿ ಅರೇಬಿಯಾ ರೆಡ್ ಸಿ ಮೂಲಕ ಒಂದಷ್ಟು ಸರಬರಾಜನ್ನ ಪಶ್ಚಿಮದ ದೇಶಗಳಿಗೆ ಮಾಡ್ತಾ ಇದೆ. ಆದರೆ ಅದು ಸಾಕಾಗೋದಿಲ್ಲ. ಕತಾರ್ನಿಂದ ಹೀಲಿಯಂ ಬಾರದೇ ಇದ್ರೆ ಮೆಡಿಕಲ್ ಇಂಡಸ್ಟ್ರಿ ಹಾಗೂ ಚಿಪ್ ಇಂಡಸ್ಟ್ರಿ ಕೂಡ ಮಕಾಡೆ ಮಲಗಬೇಕಾಗುತ್ತೆ. ಇದು ಟೆಕ್ ಉದ್ಯಮಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತಾ ಹೋಗುತ್ತೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಬೇಗ ಶುರುವಾಗಬೇಕು. ಅದಕ್ಕಾಗಿ ಸಂಧಾನಕ್ಕೆ ಮುಂದಾಗಿ ಮಾತುಕತೆಗಳ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಚೈನಾ ಕರೆ ಕೊಡ್ತಾ ಇದೆ. ಹಾಗೆ ಈ ಯುದ್ಧ ಎಷ್ಟು ದಿನ ನಡೆದರೂ ಅದರಿಂದ ಲಾಭ ರಷ್ಯಾಗೆ ಆಗುತ್ತೆ. ಯಾಕೆಂದ್ರೆ ಅಮೆರಿಕದ ಗಮನ ಯುಕ್ರೇನ್ ಕಡೆಗೆ ಹರಿಯದೇ ಇದ್ರೆ, ಯುಕ್ರೇನ್ಗೆ ಅಮೆರಿಕದ ಆಯುಧಗಳು ಸಿಗದೇ ಇದ್ರೆ ರಷ್ಯಾ ಯುಕ್ರೇನ್ ಮೇಲಿನ ದಾಳಿಗಳನ್ನು ತೀವ್ರಗೊಳಿಸುವ ಕೆಲಸಕ್ಕೆ ಮುಂದಾಗುತ್ತೆ. ಜೊತೆಗೆ ತನ್ನ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ವ್ಯಾಪಾರವನ್ನು ಕೂಡ ರಷ್ಯಾ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಇಷ್ಟಾದರೂ ಸಂಧಾನಕ್ಕೆ ಬೇಕಾದ್ರೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ರಷ್ಯಾ ಕೂಡ ಹೇಳ್ತಾ ಇದೆ. ಈ ಮಧ್ಯೆ ಹಾರ್ಮುಜ್ ಅಲ್ಲಿ ಸಂಚಾರ ನಿಂತಿರೋದ್ರಿಂದ ದೊಡ್ಡ ಮಟ್ಟದ ಸಮಸ್ಯೆಗೆ ತುತ್ತಾಗ್ತಾ ಇರೋ ದೇಶಗಳ ಪೈಕಿ ಇರಾಕ್ ಕೂಡ ಸೇರ್ಕೊಳ್ಳುತ್ತೆ. ಇರಾಕ್ ಹಾರ್ಮುಜ್ ಮೂಲಕವೇ ತನ್ನ ಕಚ್ಚಾ ತೈಲವನ್ನ ಪೂರ್ವ ಹಾಗೂ ಪಶ್ಚಿಮದ ದೇಶಗಳಿಗೆ ಕೂಡ ಕಳುಹಿಸ್ತಾ ಇತ್ತು. ಸದ್ಯಕ್ಕೆ ಹಾರ್ಮುಜ್ ಅಲ್ಲಿ ಸಂಚಾರ ಆರಂಭವಾಗೋ ಬಗ್ಗೆ ಅನಿಶ್ಚಿತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಿರಿಯಾದ ಮೂಲಕ ಮೆಡಿಟರೇನಿಯನ್ಗೆ ತನ್ನ ತೈಲವನ್ನ ಕಳುಹಿಸಿಕೊಡೋ ಬಗ್ಗೆ ಇರಾಕ್ ಯೋಚಿಸ್ತಾ ಇದೆ. ಅದು ಸಾಧ್ಯ ಆದರೆ ಪಶ್ಚಿಮದ ದೇಶಗಳಿಗೆ ಇರಾಕ್ ಮೂಲಕ ಹೋಗ್ತಾ ಇದ್ದ ತೈಲದ ಸರಬರಾಜು ಹಾಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಈ ಟ್ರಂಪ್ನ ನಂಬಿಕೊಂಡು ಕೂತ್ಕೊಂಡ್ರೆ ಹಾರ್ಮುಜ್ ಸಂಚಾರಕ್ಕೆ ಸಿಗೋದಿಲ್ಲ. ಅದನ್ನ ಸಂಘರ್ಷದ ಮೂಲಕ ಗೆಲ್ಲೋದಕ್ಕೆ ಸಾಧ್ಯನೂ ಇಲ್ಲ. ಏನಿದ್ರು ಮಾತುಕತೆಗಳ ಮೂಲಕ ಹಾರ್ಮುಜ್ ಅಲ್ಲಿ ಸಂಚಾರ ಆರಂಭವಾಗುವ ಹಾಗೆ ಮಾಡಬೇಕು ಅಂತ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಪಾಪ ಟ್ರಂಪ್ ಅಮೆರಿಕದ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಕೂಡ ಮ್ಯಾಕ್ರಾನ್ನ ಹೆಂಡತಿ ಮ್ಯಾಕ್ರಾನ್ಗೆ ಹೊಡಿತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಅವರನ್ನ ರೋಸ್ಟ್ ಮಾಡಿದ್ರು. ಈಗ ಮ್ಯಾಕ್ರಾನ್ ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿರೋ ದೇಶಗಳನ್ನ ಒಟ್ಟುಗೂಡಿಸಿ ಹಾರ್ಮುಜ್ಗೊಂದು ದಾರಿ ಹುಡುಕೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬ್ರಿಟನ್ ಕೂಡ ಇದೇ ಮಾತುಗಳನ್ನು ಹೇಳ್ತಾ ಇದೆ. ಇಲ್ಲಿ 35 ದೇಶಗಳ ಸಭೆಯೊಂದು ನಡೆಯುತ್ತೆ. ಆ ಸಭೆಯಲ್ಲಿ ಭಾರತ ಕೂಡ ಭಾಗಿಯಾಗಲಿದೆ. ಭಾರತವು ಸಂಧಾನ ಸಮಾಲೋಚನೆಯ ಮೂಲಕ ಈ ಸಮಸ್ಯೆ ಬಗೆಹರಿಯಲಿ ಅಂತ ಬಯಸ್ತಾ ಇದೆ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಈ ನಡುವೆ ಭಾರತ ಇರಾನ್ನಲ್ಲಿ ಸಿಲುಕಿದ್ದ ತನ್ನ 1200ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದೆ ಅಂತ ವಿದೇಶಾಂಗ ಸಚಿವಾಲಯ ಗುರುವಾರ ತಿಳಿಸಿದೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ಮೂಲಕ ಇರಾನ್ನಲ್ಲಿನ ಭಾರತೀಯರನ್ನ ಸ್ಥಳಾಂತರಿಸುವ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ಜೈಸ್ವಾಲ್ ಅವರು ಹೇಳಿರೋ ಪ್ರಕಾರ ಸುಮಾರು 1200 ಭಾರತೀಯ ಪ್ರಜೆಗಳನ್ನು ಇರಾನ್ನಿಂದ ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಅದರಲ್ಲಿ 845 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಸುಮಾರು 996 ಮಂದಿಯನ್ನು ಆರ್ಮೇನಿಯಾಗೆ ಮತ್ತು 204 ಮಂದಿಯನ್ನು ಅಜರ್ಬೈಜಾನ್ಗೆ ಕಳುಹಿಸಲಾಗಿದೆ. ಅಲ್ಲಿ ಅವರಿಗೆ ಅಲ್ಲಿನ ವಿದೇಶಾಂಗ ಸಚಿವಾಲಯ ಅಗತ್ಯ ಇರುವ ಎಲ್ಲ ನೆರವನ್ನು ಕೊಡ್ತಾ ಇದೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ನಾಗರಿಕರು ಸುರಕ್ಷಿತವಾಗಿ ವಾಪಸ್ಸು ಬರೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಸಚಿವಾಲಯ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದೆ. ಅಲ್ಲಿ ನಿರಂತರವಾಗಿ ಗಮನಿಸುವ ಕೆಲಸ ನಡೀತಿದೆ ಅಂತ ಜೈಸ್ವಾಲ್ ತಿಳಿಸಿದ್ದಾರೆ. ಹಾಗೆ ಇಸ್ರೇಲ್ ಇರಾನ್ ಮೇಲೆ ನಡೆಸ್ತಾ ಇರೋ ದಾಳಿಗಳಲ್ಲಿ ಈಗಾಗಲೇ ಫ್ಯೂಯಲ್ ಡಿಪೋಗಳನ್ನು ಗುರಿಯಾಗಿಸಿಕೊಳ್ಳಲಾಗ್ತಾ ಇದೆ. ಹಾಗೆ ಬೆಳಗ್ಗೆ ಇರಾನ್ ಸಂಧಾನಕ್ಕೆ ಸಿದ್ಧ ಆಗದೇ ಇದ್ರೆ ಅವರ ಇಂಧನ ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಅದರ ಭಾಗವಾಗಿ ಅನ್ನೋ
ಅನ್ನೋ ಹಾಗೆ ಈಗಾಗಲೇ ಇರಾನ್ನ ಫ್ಯೂಯಲ್ ಡಿಪೋಗಳನ್ನು ನಿಧಾನವಾಗಿ ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಮಶಹಾದಲ್ಲಿ ಫ್ಯೂಯಲ್ ಡಿಪೋ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳಾಗಿವೆ. ಅಲ್ಲಿ ಹೊಗೆ ಮತ್ತು ಬೆಂಕಿ ಭಾರಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಇಸ್ಫಹಾನ್ ಸಮೀಪದ ಖೊರದಾದ್ನಲ್ಲಿನ ಬ್ಯಾರಕ್ಗಳ ಮೇಲೆ ಕೂಡ ಇಸ್ರೇಲ್ ವಾಯುಪಡೆ ದಾಳಿಗಳನ್ನು ಮಾಡಿದೆ. ಅಲ್ಲಿ ಬಾಸಿಸ್ ಪಡೆಗಳನ್ನು ಮತ್ತು IRGCಯ ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ವಿವಿಧ ದಾಳಿಗಳನ್ನು ಇಸ್ರೇಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ದಾಳಿಗಳಲ್ಲಿ IRGCಯ ವಿಶೇಷ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಆಲಿ ಜಾದೇಹ್ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ದಕ್ಷಿಣ ಲೆಬನಾನ್ನ ಒಂದಷ್ಟು ಪ್ರದೇಶಗಳ ಮೇಲೆ ಕೂಡ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಈ ಎಲ್ಲ ದಾಳಿಗಳಿಗೂ ನಾವು ಪ್ರತ್ಯುತ್ತರವನ್ನು ಕೊಡ್ತೀವಿ, ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಇರಾನ್ ಅಬ್ಬರಿಸ್ತಾ ಇದೆ. ಈ ಮಧ್ಯೆ ಇರಾನ್ನ ವಾಯುವ್ಯ ಜನ್ಜಾನ್ ಪ್ರಾಂತ್ಯದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ 5 ಜನರನ್ನ ಬಂಧಿಸಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಅವರ ವಿರುದ್ಧ ದೇಶದ್ರೋಹದ ಆರೋಪಗಳನ್ನ ಹೊರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ರಾಜಧಾನಿ ತೆಹರಾನ್ನಿಂದ ಕರಾಜ್ ನಗರಕ್ಕೆ ಹೋಗುವ ಮಧ್ಯಪ್ರಾಚ್ಯದ ಅತಿ ಎತ್ತರದ ಸೇತುವೆ ಅಂತ ಕರೆಯಲ್ಪಡುವ ಹೆದ್ದಾರಿ ಸೇತುವೆ ಮೇಲೆ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದಾಳಿ ಮಾಡಿವೆ. ಅಲ್ಲಿ ಕೂಡ ಹಲವಾರು ಮಂದಿ ಗಾಯಗೊಂಡಿರುವುದಾಗಿ ಫಾರ್ಸ್ ಸುದ್ದಿ ಸಂಸ್ಥೆ ವರದಿಯನ್ನು ಮಾಡಿದೆ. ಇನ್ನು ಇರಾನ್ನ ಸುಮಾರು 316ಕ್ಕೂ ಹೆಚ್ಚು ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳನ್ನು ಕೂಡ ಇಸ್ರೇಲ್ ಹಾಗೂ ಅಮೆರಿಕಗಳು ತಮ್ಮ ದಾಳಿಯಲ್ಲಿ ನಾಶ ಮಾಡಿವೆ. ಹಾಗೆ ಗುರುವಾರ ಇರಾನ್ UAE ವಿರುದ್ಧ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿತು. 19 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, 26 ಇರಾನಿ ಡ್ರೋನ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ UAE ಇಲ್ಲಿ ಹೇಳಿಕೊಳ್ತಾ ಇದೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಇದುವರೆಗಿನ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.